ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇಂಡಿಯಾ ಕಂಡಂತ ಸರ್ವಶ್ರೇಷ್ಠ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ತಮ್ಮ ಇಂಟರ್ನ್ಯಾಷನಲ್ ಕೆರಿಯರಿಗೆ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ಸಖತ್ ಬೇಜಾರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಿರಲೇಬೇಕು. ಕೆಲವೊಬ್ರು ಇಂಡಿಯಾದಲ್ಲಿ ಬ್ಯಾಟರ್ಸ್ ರಿಟೈರ್ಮೆಂಟ್ ಆದಾಗ ಸಖತ್ ಎಮೋಷ್ನಲ್ ಆಗೋದನ್ನ ನೋಡಿರ್ತೀರ. ಬಟ್ ಈ ರೀತಿ ಒಬ್ಬ ಲೆಜೆಂಡ್ರಿ ಬೌಲರ್ ವಿದಾಯ ಆದಾಗ ನಿಜವಾದ ಕ್ರಿಕೆಟ್ ಫ್ಯಾನಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಗುರು. ಏನು ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಒಂದಲ್ಲ ಒಂದಿನ ರಿಟೈರ್ಮೆಂಟ್ ಆಗಲೇಬೇಕು. ಅದೇ ರೀತಿ ಅಶ್ವಿನ್ ಅವ್ರನ್ನು ಕೂಡ ಇವತ್ತು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಸಖತ್ ಬೇಜಾರಾಯಿತು. ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ತೀನಿ, ಬಟ್ ಇದು ಎಕ್ಸ್ಪೆಕ್ಟೆಡೇನೆ. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಮ್ಯಾಚು ಪರ್ತ್ನಲ್ಲಿ ಆಗ್ತಾ ಇದ್ದಂಗೆ ಸೆಕೆಂಡ್ ಮ್ಯಾಚ್ ಆಗೋದಕ್ಕೂ ಮುಂಚೆನೇ ರೋಹಿತ್ ಶರ್ಮಾ ಅವರಿಗೆ ರವಿಚಂದ್ರನ್ ಅಶ್ವಿನ್ ಅವರು ಹೇಳ್ತಾರೆ, ನಾನು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಡ್ತೀನಿ ಅಂತ. ರೋಹಿತ್ ಶರ್ಮಾ ಅವರು ಕನ್ವಿನ್ಸ್ ಮಾಡಿ, ಇಲ್ಲ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ನ ಆಡಿ ಆಮೇಲೆ ಬೇಕಾದರೆ ನಿಮ್ಮ ಡಿಸಿಷನ್ನ ನನಗೆ ತಿಳಿಸಿ ಅಂತ ಹೇಳ್ತಾರೆ. ಬಟ್ ಥರ್ಡ್ ಟೆಸ್ಟ್ ಮ್ಯಾಚ್ ಆಡಾಗ್ತಾ ಇದ್ದಂಗೆ ಅವರಿಗೂ ಅನ್ಸೈತೆ ಇನ್ನು ಸ್ವಲ್ಪ ದಿನ ಲೇಟು ಈ ಟೆಸ್ಟ್ ಸೀರೀಸ್ ಮುಗೀತು ಅಂತ. ಅಂದರೆ ಇನ್ನು ನೆಕ್ಸ್ಟ್ ಇಂಡಿಯಾದಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ನಡೆಯೋದು ಇನ್ನು ಜುಲೈಗೆಲ್ಲ ಐತೆ. ನನ್ನ ಕನ್ಸಿಡರೇಷನ್ ಸ್ವಲ್ಪ ಕಡಿಮೆನೇ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ವಾಷಿಂಗ್ಟನ್ ಸುಂದರ್ ಇವರೆಲ್ಲ ಟೀಮ್ ಒಳಗಡೆನೆ ಬಂದಿದ್ದಾರೆ. ಜಡೇಜಾ ಎಲ್ಲ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಇವರಿಗಿನ ಸ್ವಲ್ಪ ಚಾನ್ಸಸ್ ಸಿಗೋದನ್ನು ಕೂಡ ಕಡಿಮೆ ಅಂತ ಹೇಳೋದಕ್ಕೂ ಮುಂಚೆ ಸಖತ್ ಬೇಜಾರಾಗುತ್ತೆ ಗುರು. ಇಂಥ ಒಬ್ಬ ಲೆಜೆಂಡ್ರಿ ಬೌಲರು, ಇಂಡಿಯಾ ಕಂಡಂತ ಸರ್ವಶ್ರೇಷ್ಠ ಬೌಲರ್ ಅಂತ ಹೇಳ್ತೀನಿ. ನಮ್ಮ ಜನ್ರೇಷನ್ನಿಗೆ, ಈಗ ನಾವು ಕ್ರಿಕೆಟ್ ನೋಡ್ತಿದ್ದೀವಿ, ಈಗ ನಮ್ಮ ಜನ್ರೇಷನ್ನಿಗೆ ಬಂತು ಅಂತ ಅಂದರೆ ಸ್ಪಿನ್ನರ್ಸ್ ನಾವ್ಯಾರು ನೋಡಿಲ್ಲ ಗುರು. ಶೇನ್ ವಾರ್ನು, ಮುತ್ತಯ್ಯ, ಮುರಳೀಧರ್, ಅನಿಲ್ ಕುಂಬ್ಳೆ ಅವರೆಲ್ಲ ಬೌಲಿಂಗ್ ಮಾಡೋದು ನಾವು ನೋಡಿಲ್ಲ. ಅದೇನಿದ್ರು ಹೈಲೈಟ್ಸಲ್ಲಿ ವಿಡಿಯೋ ಗಿಡಲ್ಲಿ ನೋಡ್ಕೊಬೇಕು ಅಷ್ಟೇ. ಬಟ್ ನಾವು ಲೈವ್ ಆಗಿ ನೋಡಿದಂಥ ಬೆಂಕಿ ಬೌಲರು, ಕ್ಯಾರಮ್ ಬಾಲ್ ಸ್ಪೆಷಲಿಸ್ಟು, ಆ ವೇರಿಯೇಷನ್ನು ಆ ಬ್ಯಾಟ್ಸ್ಮನ್ಗಳಿಗೆ ಕೊಡ್ತಿದ್ದಂಥ ಕಾಟ ಸಖತ್ ಮಿಸ್ ಮಾಡ್ಕೊಳ್ತೀನಿ ಗುರು. ಅಶ್ವಿನ್ ಅಂತ ಬಂದರೆ ಅಶ್ವಿನ್ ನನಗೆ ಸಖತ್ ಪರ್ಸ್ನಲಿ ಏನಕ್ಕೆ ಇಷ್ಟ ಅಂತಂದರೆ, ಅವ್ರ ಗೇಮು ಗೆಲ್ಲೋದಕ್ಕೋಸ್ಕರ, ಟೀಮಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅಂಥದ್ದು ಅಂತ ಬಂದರೆ ಮಸ್ತ್ ಅಂತ ಹೇಳ್ತೀನಿ. 2011 ಡೆಬ್ಯೂ ಮಾಡ್ತಾರೆ ವೆಸ್ಟ್ ಇಂಡೀಸಲ್ಲಿ. ಅಲ್ಲಿಂದ ಏನೇನು ನಡೆದೈತದೆಲ್ಲ ಚರಿತ್ರೆನೇ ಅಂತ ಅಂದ್ಕೊಳ್ಳಿ. ಒಟ್ಟು ಇವರು ಓವರ್ ಆಲ್ ವಿಕೆಟ್ ತೊಗೊಂಡಿರೋದು ಟೆಸ್ಟ್ ಮ್ಯಾಚಲ್ಲಿ 106 ಮ್ಯಾಚ್ ಆಡಿ 537 ವಿಕೆಟ್ನ ತೊಗೊಂಡಿದ್ದಾರೆ. ಬೆಂಕಿ ಅಂತ ಹೇಳ್ತೀನಿ. ಒಬ್ಬ ಬೌಲರು ಟೆಸ್ಟ್ ಕ್ರಿಕೆಟ್ನಲ್ಲಿ 106 ಮ್ಯಾಚ್ನ ಆಡ್ತಾರೆ ಅಂತ ಅಂದರೆ ಒಂದು ಲೆಜೆಂಡ್ರಿ ಗುರು. ಅದೊಂದು ಲೆಗೆಸಿ. ಒಬ್ಬ ಬೆಂಕಿ ಪ್ಲೇಯರ್ ಆಗಿದ್ರೆ ಮಾತ್ರ 100 ಮ್ಯಾಚ್ನ ಆಡೋದಕ್ಕಾಗೋದು. ಏನು ಹೈಲೈಟನ ಟೆಸ್ಟ್ ಮ್ಯಾಚ್, ಒಂದೊಂದು ಮ್ಯಾಚ್ 5 ದಿನ ನಡೆಯುತ್ತೆ. ಅದರಲ್ಲಿ 106 ಟೆಸ್ಟ್ ಮ್ಯಾಚು, 212 ಇನ್ನಿಂಗ್ಸು, 537 ವಿಕೆಟು, 37 5-4ನ ತೆಗೆದಿರೋದು ಗುರು. ಬೆಂಕಿ ಅರೌಂಡು 600s ಕೂಡ ಹೊಡೆದಿದ್ದಾರೆ. ಬೆಂಕಿ 3,500 ರನ್ನು ಟೆಸ್ಟ್ ಕ್ರಿಕೆಟಲ್ಲಿ. ಬೆಂಕಿ ಅಂತ ಹೇಳ್ತೀನಿ. ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರು ಅನಿಲ್ ಕುಂಬ್ಳೆನ ಬಿಡ್ತು ಅಂತಂದರೆ ಅನಿಲ್ ಕುಂಬ್ಳೆ 616 ವಿಕೆಟನ್ನು ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅವರನ್ನು ಬೀಟ್ ಮಾಡ್ಬೋದಾಗಿತ್ತು. ಈಗ ರೀಸೆಂಟು 3-4 ಇಯರ್ಸಿಂದ ಇವ್ರಿಗೆ ಚಾನ್ಸಸ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾನೆ ಬಂತು. ಈ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂತ ಏನು ತಗೊಂಡ್ರು, ವಿರಾಟ್ ಕೊಹ್ಲಿ 2014 ಕ್ಯಾಪ್ಟನ್ಸಿನ ಏನು ವಹಿಸ್ಕೊಂಡ್ರು, ಅಲ್ಲಿಂದ ಇವರು ಇಂಡಿಯಾ ಗೆಲ್ಲೋದಕ್ಕೆ ಅಂತ ಬಂತು ಅಂತಂದರೆ ಅಶ್ವಿನ್ದು ಮೇಯ್ನ್ ರೀಸನ್ ಐತೆ ಅಂತ ಹೇಳ್ತೀನಿ. ಕೊಹ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡಿರ್ಬೋದು, ಬಟ್ ಕ್ಯಾಪ್ಟನ್ಸಿ ವೈಸ್ ಏನೇ ಲೀಡ್ ಮಾಡಿದ್ರು ಕೂಡ ಧ್ವಂಸ ಇಂಡಿಯಾಗೆ ಬಂತು ಅಂತ ಅಂದರೆ, ಯಾವುದೇ ಒಂದು ಟೀಮು ನಮ್ಮ ಇಂಡಿಯಾಗೆ ಟೂರ್ ಮಾಡಿದಾಗ ಅಶ್ವಿನ್ ಅವರು ಆಟ ಆಡಿಸ್ತಿದ್ದಂತೂ ಗಿರ್ಗಿಟ್ಲೆ ಆಡ್ಸಾಕ್ಬಿಟ್ಟಿದ್ದಾರೆ. ಈ ಇಂಗ್ಲೆಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಏನು ನಡೆದಿಲ್ಲ ಗುರು. ಆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ, ಅಶ್ವಿನ್ ಅವ್ರ ಬೌಲಿಂಗು, ಹಾಗೆಲ್ಲ ನನಗಿನ್ನ ನೆನಪೈತೆ 2015-16 ಈ ಸೋಷಲ್ ಮೀಡಿಯಾ ಎಷ್ಟೊಂದೆಲ್ಲ ಡೆವಲಪೇ ಆಗಿರಲಿಲ್ಲ. ಹಾಗೆಲ್ಲ ನಾವು ಸ್ಪೋರ್ಟ್ಸ್ ನ್ಯೂಸು ಅದೆಲ್ಲ ನೋಡ್ಕೊಂಡು ಕೂತಿರೋ ಶಿವರ್ಣ ಚಾನಲಲ್ಲಿ 5 ವಿಕೆಟ್ 6 ವಿಕೆಟು, ಇನ್ನು 6 ವಿಕೆಟ್ ತೆಗೆದ್ರೆ ಇವ್ರ ದಾಖಲೆ ಮುರಿತಾರೆ, ಅವ್ರ ದಾಖಲೆ ಮುರಿತಾರೆ ಅಂತ. ಬೆಂಕಿ ಅದೆಲ್ಲ ನೆನಪುಗಳು ಮಾತ್ರ ಅಷ್ಟೇ. ಅಕ್ರಾಸ್ ಆಲ್ ಫಾರ್ಮೆಟ್ ರಿಟೈರ್ಮೆಂಟ್ ಅಂತೂ ಕೊಟ್ಟಿದ್ದಂತೂ ಆಯಿತು. ಮಿಸ್ ಮಾಡ್ಕೋತೀನಿ ಗುರು. ಅಶ್ವಿನ್ ಅವ್ರನ್ನಂತೂ ಸಖತ್ ಮಿಸ್ ಮಾಡ್ಕೋತೀನಿ. ಅದನ್ನೇ ಬಿಡ್ತು ಅಂತಂದರೆ, ಅಶ್ವಿನ್ ಅಂತ ಬಂದಾಗ ಸುಮಾರು ಜಗಳಗಳು, ಕಾಂಟ್ರವರ್ಸಿ ಅಂತ ಅಶ್ವಿನ್ ಅಂತ ಇದ್ದಿದ್ದ ಜಾಗದಲ್ಲಿ ಇದ್ದೇ ಇರುತ್ತೆ. ಅದು 2000 ಮೆಮೊರೇಬಲ್ ಆಗಿ ಉಳ್ಕೊಳ್ಳೋದು ಅಂತಂದರೆ 2013 ಚಾಂಪಿಯನ್ ಟ್ರೋಫಿ ಇಂಗ್ಲೆಂಡ್ ಮೇಲೆ ಆ ಲಾಸ್ಟ್ ಓವರ್ ಹಾಕಿದ್ದಂತೂ ಆಗಿರ್ಬೋದು. ಅದಂತೂ ಎಲ್ಲರಿಗೂ ಅಚ್ಚೊಡ್ದಂಗೆ ಉಳಿದಿರುತ್ತೆ 2013. ಆಗ ನಾನು ಕ್ರಿಕೆಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅಷ್ಟೊಂದು ಅರ್ಥನೂ ಕೂಡ ಆಗ್ತಾ ಇರಲಿಲ್ಲ. ಆ ಓವರ್ ಆಗಿರ್ಬೋದು. ಅದನ್ನು ಬಿಡ್ತು ಅಂತಂದರೆ IPLಗೆ ಏನು ರಿಟೈರ್ಮೆಂಟ್ ಕೊಟ್ಟಿಲ್ಲ. IPLಲ್ಲಿ ಇನ್ನೂ ಆಡ್ತಾರೆ, ಚೆನ್ನಾಗಿ ಎತ್ಕೊಂಡಿದ್ದಾರೆ. ಅವ್ರ ಫೇವ್ರೇಟ್ ಟೀಮ್ಗೂ ಕೂಡ ಹೋಗಿದ್ದಾರೆ. ಅಲ್ಲಿ ನೋಡೋಣ. IPL ಅಂತ ಬಂದಾಗ್ಲೂ ಅಷ್ಟೇ ಆ ಬಟ್ಲರ್ನ ಮನ್ಕಾಟ್ ಮಾಡಿದ್ದಾಗಿರ್ಬೋದು, ಕೊಹ್ಲಿ ಜೊತೆ ಪಂಜಾಬ್ ಕಿಂಗ್ಸಲ್ಲಿ ಇದ್ದಾಗ ಸ್ವಲ್ಪ ಕಾಂಟ್ರವರ್ಸಿ ಆಗಿರ್ಬೋದು. ಏನೇ ಆದ್ರೂ ಕೂಡ ಲೆಜೆಂಡ್ರಿ ಪ್ಲೇಯರ್ ಗುರು. ರೋಹಿತ್ ಶರ್ಮಾ ಅವ್ರ ಜೊತೆ ಬಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದೆರಡೇ ಮಾತು ಹೇಳಿದ್ದು, ಇವತ್ತು ನನಗೆ ಸಖತ್ ಎಮೋಷ್ನಲ್ ಡೇ, ಇದಕ್ಕೆ ಬಿಟ್ಟು ಇನ್ನೇನು ಹೇಳೋದಿಲ್ಲ, ಅಕ್ರಾಸ್ ಆಲ್ ಫಾರ್ಮೆಟ್ ನಾನು ರಿಟೈರ್ಮೆಂಟ್ನ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾ ಇದ್ದಂಗೆ
ಮಸ್ತ್ ಅಂತ ಅಂದ್ಕೊಳ್ಳಿ, ಅದನ್ನು ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಡ್ರೆಸ್ಸಿಂಗ್ ರೂಮೂ ಕೂಡ ಬರ್ತಾರೆ, ಅಲ್ಲೆಲ್ಲ ಚಪ್ಪಾಳೆನ ಹೊಡಿತಾರೆ, ಒಂದು 4 ಮಾತನಾಡ್ತಾರೆ. ಅಲ್ಲಿ ಹೇಳಿದ್ದಿಷ್ಟೇ ಇವರು, ನಾವೆಲ್ಲ ಬಂದಂಥ ಟೈಮ್ನಲ್ಲಿ 2011 ಆ ಟೈಮಲ್ಲೆಲ್ಲ ಸಚಿನ್ ಬಾಜಿ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಇವರೆಲ್ಲ ಹೋಗ್ತಾಯಿದ್ರು. ಇವತ್ತು ನನ್ನ ದಿನನೂ ಕೂಡ ಬಂದೈತೆ, ಅದು ಹೆಂಗೆ ಬರ್ತು ಅನ್ನೋದೇ ಗೊತ್ತಿಲ್ಲ. ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಈ ದಿನ ಬಂದೇ ಬರುತ್ತೆ. ಅದೇ ಥರ ನನಗೂ ಈ ದಿನ ಬಂದೈತೆ ಅಂತ ಹೇಳಿದ್ರು. ಆಗಂತೂ ಸಖತ್ ಬೇಜಾರಾಯಿತು. ಆ ಫೈಫರ್ಸು, ಆ 100s ವೆಸ್ಟ್ ಇಂಡೀಸಲ್ಲಾಗಿರ್ಬೋದು, ಆ ಮಿಸ್ಟ್ರಿ, ಆ ಕ್ಯಾರಮ್ ಬಾಲು, ಆ ವೇರಿಯೇಷನು, ಆ ಅಗ್ರೆಷನು ನನಗಿನ್ನ ನೆನಪೈತೆ. 2018-19 ಅಂತ ಕಾಣಿಸುತ್ತೆ. ಆ ಸ್ಮಿತ್ ಅವ್ರದ್ದು ವಿಕೆಟ್ ತೆಗೆದ್ಬಿಟ್ಟು ಹಿಂಗೆ ಬೊಟ್ಟದನ್ನ ತೋರಿಸ್ತಾ ಇರ್ತಾರೆ ಸಿಂಬಲ್. ಅದಂತೂ ಮಸ್ತ್ ಅಂದ್ಕೊಳ್ಳಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲಿ. ಇಂಡಿಯಾಗೆ ಅಂತ ಬಂತು ಅಂತಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲಿ ಆ ಇಂಡಿಯಾ ಪೀಕ್ ಆದಂಥ ಟೆಸ್ಟ್ ಕ್ರಿಕೆಟ್ ಟೀಮಲ್ಲಿ ವಿರಾಟ್ ಕೊಹ್ಲಿ, ಇಲ್ಲಿ ಎಲ್ಲ ಟೀಮ್ ಎಫರ್ಟು ಇದ್ರೂ ಕೂಡ ಅಶ್ವಿನ್ ಅವ್ರದ್ದು ಸಖತ್ತು ಭಾಳ ಅಂದರೆ ಭಾಳ ಮುಖ್ಯ ಪಾತ್ರ ಇತ್ತು ಅಂತ ಹೇಳ್ತೀನಿ. ವಿ ಮಿಸ್ ಯು ರವಿಚಂದ್ರನ್ ಅಶ್ವಿನ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ ಹಂಚ್ಕೊಬೇಕು ಅಂತ ಅನ್ನಿಸ್ತು. ಬಂದು ನಿಮಗೆಲ್ಲ ವಿಷಯ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದ್ರು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಂಬೇಡಿ. ನಿಮ್ಗೇನಾದ್ರು ಅಶ್ವಿನಲ್ಲಿ ಈ ಮ್ಯಾಚ್ ಸಖತ್ ಇಂಪ್ರೆಸ್ ಆಗಿತ್ತು, ಇದು ಮೆಮೊರೇಬಲ್ ಮ್ಯಾಚ್ ಅಂತಿದ್ರೆ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್.